ವಿಶ್ವಾಸ ಬೆಳೆಯಿತು. ರಾಮಕೃಷ್ಣರ ಖರ್ಚು ವೆಚ್ಚನ ಅಂದರೆ ತುಂಬ ವಿಶ್ವಾಸ ಪ್ರೀತಿಯಿಂದ ನೋಡ್ಕೊಳ್ತಾಯಿದ್ರು. ಅದು ದಕ್ಷಿಣೇಶ್ವರದಲ್ಲೇ ಅದರ ಅಡಿಪಾಯ ಬಿಟ್ಟಿತ್ತು ಅಂತ. ಚಿಕ್ಕಮಗಳೂರಲ್ಲಿ ಮತ್ತು ಕೆಲವು ತಿಂಗಳ ಬಳಿಕ ಕಾಶೀಪುರದ ತೋಟದ ಮನೆಯಲ್ಲಿ ಅದು ಒಂದು ಸ್ಪಷ್ಟ ಆಕಾರ ತಾಳಿ ತೀವ್ರ ಗತಿಯಲ್ಲಿ ಬೆಳೆಯಲಾರಂಭಿಸಿತು. ಆಮೇಲೆ ಶ್ರವಣಬೆಳಗೊಳದಲ್ಲಿ ಮತ್ತು ಕಾಶೀಪುರ ಗಾರ್ಡನ್ಸಲ್ಲಿ ಅವರೆಲ್ಲ ಬೆಳೆದಿತ್ತು. ಆವಾಗ ಬೆಳೆದಿದ್ದೇನೆ ಇದನ್ನು ಕಂಡು ಭಕ್ತರಿಗೆ ಮತ್ತೆ ಮತ್ತೆ ಅನಿಸತೊಡಗಿತು. ಈ ರೀತಿಯಲ್ಲಿ ಸಂಘ ನಿರ್ಮಾಣ ಮಾಡುವುದೇ ಶ್ರೀರಾಮಕೃಷ್ಣರ ಕಾಯಿಲೆ ಬೀಳುವುದರ ಉದ್ದೇಶವಾಗಿರಬಹುದು. ಇದು ರಾಮಕೃಷ್ಣರ ಕಾಯಿಲೆ ಬೀಳಲು ಅವ್ರ ಜೀವನ ಚರಿತ್ರೆಯಿಂದ ಈ ಥರ ಒಂದು ಸಂಘನ ಬೆಳೆಸಿ ಸನ್ಯಾಸಿ ಶಿಷ್ಯವೃಂದನ ಬೆಳೆಸೋದಕ್ಕಾಗಿ ಅವರು ಈ ಥರ ಏನೇನು ಮಾಡಿದ್ರ ಅಂತ ಅನಿಸ್ತಾ ಭಕ್ತರಿಗೆಲ್ಲ. ಕಾಯಿಲೆಗಳ ಕುರಿತಾಗಿ ಭಕ್ತರಲ್ಲಿ ಹೊಸ ಹೊಸ ಊಹೆಗಳು ಆಲೋಚನಾ ಲಹರಿಗಳು ಮೂಡತೊಡಗಿದ್ದವು. ರೋಗದ ನಿಜವಾದ ಕಾರಣಗಳು ಏನಿರಬಹುದು? ಈ ಪ್ರಶ್ನೆಗಳ ಬಗ್ಗೆ ಭಕ್ತರ ತೀವ್ರ ಜಾಸ್ತಿ ಆಗ್ತಿದ್ದಲ್ಲ. ಈಗೆಲ್ಲ ಯಾರಾಗ್ತಿದ್ದಾರೆ ಕೃಷ್ಣರಿಗೆ ಏನು ಕಾರಣ ಅಂತೆಲ್ಲ ಯೋಚನೆ ಮಾಡಿ ಅವರವರೇ ಏನೋ ಮಾತಾಡ್ಕೊಳ್ತಿದ್ದಾರೆ. ಮತ್ತು ಒಂಥರ ಇದೆಲ್ಲ ಏನಾಯಿತು ಏನಕ್ಕಾಯಿತು ಅಂತ ಜಿಜ್ಞಾಸೆ ಹೊಂದಿತ್ತು ಅಂತ ಅಂತರಗಳನ್ನು ಊಹಿಸಿಕೊಂಡರು. ಇವು ಆಯಾ ಭಕ್ತರ ಸ್ವಭಾವ ಮನೋಧರ್ಮಗಳ ಹಿನ್ನೆಲೆಗೆ ತಕ್ಕಂತೆಯೇ ಇದ್ದಿತು. ಅಂದರೆ ಅವರ ಗುಣ ಹೆಂಗಿರುತ್ತೋ ಅವರನ್ನು ಊಹಿಸಿಕೊಂಡರು. ನನಗೆ ಹೇಳ್ತಾರೆ ಶ್ರೀರಾಮಕೃಷ್ಣರ ಈಗಿನ ದೈಹಿಕ ಸ್ಥಿತಿಯ ಆಧಾರದ ಮೇಲೂ ಕಾಯಿಲೆಯ ಕಾರಣವನ್ನು ಊಹಿಸಲು ಸಾಧ್ಯವಿರಲಿಲ್ಲ. ಅಂದರೆ ಅವರು ಯಾವಾಗಲೂ ಸಮಾಧಿಸಿತರಾಗಿರ್ತಿದ್ರು. ಆದರೆ ಕಾಯಿಲೆ ಒಂದಿತ್ತು. ಅಂದರೆ ಅವರು ಹೆಚ್ಚು ಎಲ್ಲರೂ ನೋಡ್ಕೊಂಡಿದ್ರು, ಶಿಷ್ಯವೃಂದನ ಬೆಳೆಸ್ತಾ ಇದ್ರು. ಆ ರೀತಿ ನೋಡಿಬಿಟ್ಟು ಅವರಿಗೆ ಏನು